Hello, hi, namaskara, welcome back to my channel. Today I'm here to share something very close to my heart, that is how I transformed my life and lost 12 kgs in just 6 months. ರೀಸೆಂಟ್ ಟೈಮ್ಸಲ್ಲಿ ಎಷ್ಟೊಂದು ಜನ ನನಗೆ ಕೇಳ್ತಾ ಇರೋ ಕ್ವೆಶನ್ಸ್ ಏನಂದರೆ, ಸುಷ್ಮಾ ಹೆಂಗೆ ಈ ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರಿ, ಏನು ಡಯಟ್ ಫಾಲೋ ಮಾಡಿದ್ರಿ, ಏನು ವರ್ಕೌಟ್ಸ್ ಮಾಡಿದ್ರಿ, ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಮಾಡಿದ್ರಿ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಈ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿಮಗೋಸ್ಕರ. In this video, I'm going to reveal all those habits that help me lose weight. ಅದು ಡಯಟ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು, ಆರ್ ಮೈ ರುಟೀನ್ ಚೇಂಜಸ್, ನನ್ನ ಡೇ ಟು ಡೇ ಲೈಫಲ್ಲಿ ಏನೇನು ಚೇಂಜಸ್ ಮಾಡಿಕೊಂಡೆ ವಿಚ್ ಹೆಲ್ಪ್ ಮಿ ಲೂಸ್ ವೆಯ್ಟ್. ನಾವೇನನ್ನೇ ಅಚೀವ್ ಮಾಡಬೇಕು ಅಂದಾಗ ನಮಗೊಂದು ಗೋಲ್ ಇರಬೇಕು, ಹಾಗೆಯೇ ಮೋಟಿವೇಶನ್ ಇರಬೇಕು. ಪರ್ಟಿಕ್ಯುಲರ್ಲಿ ಈ ಫಿಟ್ನೆಸ್ ಜರ್ನಿನಲ್ಲಿ ನಮಗೆ ಮೋಟಿವೇಶನ್ ತುಂಬಾ ಮುಖ್ಯ ಆಗುತ್ತೆ. If you are someone who felt stuck and not motivated, this story is for you, because even I was in the same place just 6 months back. I'm going to take you through everything, so come let's get started. 2024 ಎಂಡ್ ಆಗ್ತಿದ್ದಾಗ ಐ ಫೆಲ್ಟ್ ಸಮ್ವೇರ್ ಐ ಆಮ್ ಗೇನಿಂಗ್ ಟೂ ಮಚ್ ವೆಯ್ಟ್ ಆ್ಯಂಡ್ ಐ ಆಮ್ ಆಲ್ರೆಡಿ ಇನ್ ಮೈ 30s. ಸೊ ವೆಯ್ಟ್ ಗೇನ್ ಜಾಸ್ತಿನೇ ಆಗ್ತಾಯಿತ್ತು. ನಾನು ಇನ್ನೂ ಸ್ವಲ್ಪ ಫಿಟ್ ಆಗಿರಬೇಕು ನನ್ನ 30sಲ್ಲಿ, ಆ್ಯಂಡ್ ವೆಯ್ಟ್ ಜಾಸ್ತಿ ಆಗ್ತಾಯಿತ್ತು, ಎನರ್ಜಿ ಲೆವೆಲ್ ಡ್ರಾಪ್ ಆಗ್ತಾಯಿತ್ತು. ಸೊ ಐ ವಾಂಟೆಡ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ಆಲ್ ದಿಸ್. ಐ ವಾಂಟೆಡ್ ಟು ಬಿ ಫಿಟರ್ ಆ್ಯಂಡ್ ಹೆಲ್ದಿಯರ್. ಸೊ ಐ ಮೇಡ್ ಅ ಪ್ರಾಮಿಸ್ ಟು ಮೈ ಸೆಲ್ಫ್, ಇನ್ 2025 ಐ ಲೂಸ್ ಅಟ್ಲೀಸ್ಟ್ 10 kgs ಅಂತ ಒಂದು ಗೋಲ್ ಮಾಡ್ಕೊಂಡಿದ್ದೆ. ನನ್ನ ಬರ್ಡೇ ಅಷ್ಟೊತ್ತಿಗೆ ಈ 10 kgsನ ನಾನು ಡೌನ್ ಮಾಡ್ಕೊಳ್ಬೇಕು ಅನ್ನೋ ಗೋಲ್ ನಾನು ಹಾಕಿದ್ರಿಂದನೇ ನನಗೆ ತುಂಬ ಮೋಟಿವೇಶನ್ ಬಂತು, ಬಿಕಾಸ್ ಐ ಹ್ಯಾಡ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಫಾರ್. ಆ್ಯಂಡ್ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಬರ್ಡೇಗೆ ನಾನು ಈ ಥರ ಕಾಣಬೇಕು ಅಂತ. ಸೊ ದ್ಯಾಟ್ ಡ್ರೀವ್ ಮಿ ಆ್ಯಂಡ್ ದ್ಯಾಟ್ ವಾಸ್ ಮೈ ಮೋಟಿವೇಶನ್. ವೆಯ್ಟ್ ಲಾಸ್ ಅಂತ ಬಂದ ತಕ್ಷಣ ಎಷ್ಟೊಂದು ಜನ ತುಂಬ ಫ್ಯಾನ್ಸಿ ಡಯಟ್ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಕೀಟೋ ಡಯಟ್ ಅದು ಇದು ಅಂತ. ಬಟ್ ಈಸಿಯೆಸ್ಟ್ ಥಿಂಗ್ ಈಸ್ ಗಿವಿಂಗ್ ಅಪ್ ಆನ್ ಶುಗರ್ ಆ್ಯಂಡ್ ಔಟ್ಸೈಡ್ ಫುಡ್. ನಾನು 6 monthಸಿಂದ ಶುಗರ್ ಇಂಟೇಕ್ ಮಾಡಿಲ್ಲ, ಆ್ಯಸ್ ವೆಲ್ ಆಸ್ ಹೊರಗಡೆ ತಿಂಡಿ ತಿಂದಿಲ್ಲ, ಪ್ರಾಸೆಸ್ಡ್ ಫುಡ್ಡು ತಿಂದಿಲ್ಲ. ನಾನು ಮಂಗಳೂರಿಂದ ಆಗಿರೋದ್ರಿಂದ ನನಗೆ ಚಾಯ್ ಅಂದರೆ ತುಂಬ ಇಷ್ಟ. ಬಟ್ ಐ ಗೇವ್ ಅಪ್ ಆನ್ ಮೈ ಟೀ ಆ್ಯಂಡ್ ರಿಪ್ಲೇಸ್ಡ್ ಇಟ್ ವಿತ್ ಗ್ರೀನ್ ಟೀ, ಆ್ಯಂಡ್ ದ್ಯಾಟ್ ಹೆಲ್ಪ್ ಮೀ ಅ ಲಾಟ್. ಸೊ ಎಷ್ಟೊಂದು ಜನ ಹೇಳ್ತಾರೆ 6 ತಿಂಗಳು ಹೊರಗಡೆನೇ ತಿಂದೆ ಹೆಂಗಿದ್ರಿ ಅಂತ. ಆ ಥರ ಏನಿಲ್ಲ, ಹೊರಗಡೆ ತಿಂದೇ ಇಲ್ಲ ಅಂತ ಏನಿಲ್ಲ. ಬಟ್ ನಾನು ಏನು ತಿಂದಿದ್ದೀನಿ, ಐ ಕೆಪ್ ಟ್ರ್ಯಾಕ್ ಆಫ್ ಇಟ್. ಐ ಮೇಡ್ ಅ ಬೆಟರ್ ಚಾಯ್ಸ್ ಆಫ್ ಫುಡ್. ಯಾಕಂದರೆ ಪ್ರಾಸೆಸ್ಡ್ ಫುಡ್ ಆಗಲಿ, ಮೈದಾ ಆಗಲಿ, ಶುಗರ್ ಆಗಲಿ, ಈ ಥರ ಇರೋವಂಥ ಊಟನ ನಾನು ಮಾಡ್ತಾ ಇರಲಿಲ್ಲ. ಮೈ ಗೋ ಟು ಚಾಯ್ಸ್ ವಾಸ್ ಇದರ್ ಸಬ್ವೇ. ಸಲಾಡ್ ಸಿಗ್ತಾಯಿತ್ತು, ನಮ್ಮ ಕಣ್ಣೆದುರುಗಡೆನೇ ಸಲಾಡ್ ಪ್ರಿಪೇರ್ ಮಾಡಿಕೊಡ್ತಾರೆ. ಅದೇ ಥರ ಕ್ಯಾಲಿಫೋರ್ನಿಯಾ ಬುರಿಟೋ, ದೇರ್ ಆಸ್ ವೆಲ್ ದಿಲ್ ಪುಟ್ ಆಲ್ ಆಫ್ ದಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಓನ್ಲಿ. ಸೊ ನಾನು ಏನು ತಿಂತಾ ಇದ್ದೀನಿ ಅದರ ಕೌಂಟ್ ನನಗೆ ಇರ್ತಾಯಿತ್ತು. ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಆಸ್ ವೆಲ್ ಆಸ್ best option is fresh juice without sugar. So that is one of the best options. So now ee tara food choices madadrinda we can easily avoid processed food and sugar. Weight loss journey alli ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಡಯಟ್. ನೀವು ಎಲ್ಲೇ ರಿಸರ್ಚ್ ಮಾಡಿ, ಯಾವುದೇ ವಿಡಿಯೋ ನೋಡಿ, ವೆಯ್ಟ್ ಲಾಸ್ ಹೆಂಗೆ ಮಾಡಬೇಕು ಹೆಲ್ದಿಯಾಗಿ ಅಂತ ಹುಡುಕ್ದ ಅಂದರೆ ದ ಓನ್ಲಿ ಆನ್ಸರ್ ಈಸ್ ಕ್ಯಾಲರಿ ಡೆಫಿಸಿಟ್ ಡಯಟ್. ದೇರ್ ಆರ್ ಸೋ ಮೆನಿ ಮೆಥಡ್ಸ್ ವಿಚ್ ಆರ್ ಈಸಿ. ಎಷ್ಟೊಂದು ಜನ ಸಜೆಸ್ಟ್ ಮಾಡ್ತಾರೆ ಪೌಡರ್ ತಗೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳಿ, ಬೆಲ್ಟ್ ಯೂಸ್ ಮಾಡಿ. ಬಟ್ ದೀಸ್ ಆರ್ ಆಲ್ ವೆರಿ ಅನ್ಹೆಲ್ದಿ ಮೆಥಡ್ ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ಲಾಂಗ್ ಟರ್ಮ್. ಇವೆಲ್ಲ ವೆಯ್ಟ್ ನಾವು ಲೂಸ್ ಮಾಡಿದ್ರೂ ಫ್ಯಾನ್ಸಿಯಾಗಿ ಅನಿಸುತ್ತೆ, ಬೇಗನೆ ವೆಯ್ಟು ರೆಡ್ಯೂಸ್ ಆಗುತ್ತೆ, ಬಟ್ ಅಷ್ಟೇ ಬೇಗ ವಾಪಸ್ಸು ಬರುತ್ತೆ. ಐ ಡಿಡ್ ನಾಟ್ ವಾಂಟೆಡ್ ಟು ಡೂ ಎನಿ ಆಫ್ ದಿಸ್ ಬಿಕಾಸ್ ಮೈ ಗೋಲ್ ವಾಸ್ ಲಾಂಗ್ ಟರ್ಮ್. ಯಾವುದೇ ವೆಯ್ಟ್ ಲಾಸ್ ಆದ್ರೂ ಅದು ನನಗೆ ವಾಪಸ್ ಬರೋದು ಬೇಡವಾಗಿತ್ತು. ಸೊ ವೆನ್ ಐ ಡಿಡ್ ದ ರಿಸರ್ಚ್, the only thing I had to follow is calorie deficit diet. So ಏನಿದು calorie deficit diet ಅಂದರೆ, on an average every woman would need 1600 to 2000 calories per day. ಇದು ಅವರ ಏಜು, ವೆಯ್ಟು, ಹೈಟು ಇದರೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ನನ್ನ ಅನಾಲಿಸಿಸ್ ಮಾಡಿಕೊಂಡು ನನ್ನ ಹೈಟ್ಗೆ, ನನ್ನ ವೆಯ್ಟ್ಗೆ, ನಾನಿರೋ ಏಜ್ಗೆ ನನಗೆ 1600 ಕ್ಯಾಲರೀಸ್ ಪರ್ ಡೇ ಇಂಟೇಕ್ ಮಾಡ್ಕೊಬೇಕಿತ್ತು. ನಾನು ಆವ್ರೇಜ್ ಕ್ಯಾಲರೀಸ್ ನನಗೆ ಬೇಕಾಗಿದ್ದು 1600 ಪರ್ ಡೇ. ನಾನೇನು ಮಾಡ್ತಾ ಇದ್ದೆ, ಅದಕ್ಕಿಂತ ಡೆಫಿಸಿಟ್ ತಿಂತಾ ಇದ್ದೆ. ಅಟ್ಲೀಸ್ಟ್ 200 to 300 ಕ್ಯಾಲರೀಸ್ ಕಡಿಮೆ ತಿಂತಾ ಇದ್ದೆ. ಆ್ಯಂಡ್ ದಟ್ಸ್ ವೆನ್ ವಿ ವಿಲ್ ಬಿ ಆನ್ ಅ ಕ್ಯಾಲರಿ ಡೆಫಿಸಿಟ್ ಡಯಟ್. ಹೇಗೆ ಈ ಕ್ಯಾಲರೀಸ್ನ ಕ್ಯಾಲ್ಕುಲೇಟ್ ಮಾಡೋದು? ಐ ಹ್ಯಾವ್ ಅ ಈಸಿ ಮೆಥಡ್. ನಾನು ಹೆಲ್ದಿಫೈ ಮೀ ಅನ್ನೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೆ, ವೇರ್ ಇನಿಷಿಯಲಿ ಓನ್ಲಿ ಇಟ್ ವಿಲ್ ಆಸ್ಕ್ ಫಾರ್ ಯೋರ್ ಹೈಟ್, ವೇಟ್, ಏಜ್,
ನಮ್ಮ ಗೋಲ್ ಏನು, ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀವಿ, ಅದನ್ನೆಲ್ಲಾನು ಇನ್ಪುಟ್ ಮಾಡಬೇಕು. ಅದು ಮಾಡಿದ್ಮೇಲೆ ಇಟ್ ವಿಲ್ ಡೂ ದ ಅನಾಲಿಸಿಸ್ ಆ್ಯಂಡ್ ಗಿವ್ ಯು ದ ಕ್ಯಾಲರೀಸ್. ಬ್ರೇಕ್ಫಾಸ್ಟಿಗೆ ಎಷ್ಟು ಕ್ಯಾಲರಿ ತಿನ್ನಬೇಕು, ಲಂಚ್ಗೆ ಎಷ್ಟು, ಡಿನ್ನರ್ಗೆ ಎಷ್ಟು, ಇವೆಲ್ಲನೂ ಅದೇ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಸೊ ನನ್ನ ಡಯಟಲ್ಲಿ ಯಾವುದು ಫ್ಯಾನ್ಸಿಯಾಗಿ ಏನು ಟ್ರೈ ಮಾಡ್ತಾ ಇರಲಿಲ್ಲ, ನಮ್ಮ ನಾರ್ಮಲ್ ಸೌತ್ ಇಂಡಿಯನ್ ಫುಡ್ಡೇ ತಿಂತಾ ಇದ್ದೆ. ಬಟ್ ಐ ಯೂಸ್ ಟು ಮೇಕ್ ಶ್ಯೂರ್ ಐ ಆಮ್ ಹ್ಯಾವಿಂಗ್ ಇಟ್ ಇನ್ ಪ್ರೊಪೋರ್ಷನ್ನು ಆ್ಯಂಡ್ ಕ್ಯಾಲರಿ ಬಜೆಟ್ ಒಳಗಡೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ತಿಂತಾ ಇದ್ದೆ. When we are on our weight loss journey, we should make sure that we take a lot of protein. ನಮ್ಮ ಸೌತ್ ಇಂಡಿಯನ್ ಫುಡ್ಡಲ್ಲಿ ಕಾರ್ಬ್ಸ್ ತುಂಬಾ ಜಾಸ್ತಿ ಇರುತ್ತೆ, ಹಾಗೆಯೇ ಪ್ರೋಟೀನ್ ತುಂಬ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ವೆಜಿಟೇರಿಯನ್ಸ್ ಅವ್ರಿಗಂತೂ ಪ್ರೋಟೀನ್ ಆಪ್ಷನ್ಸ್ ತುಂಬಾ ಕಡಿಮೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ನನ್ನ ಹತ್ರ. ಬಟ್ ಐ ಯೂಸ್ ಟು ಹ್ಯಾವ್ ವೇ ಪ್ರೋಟೀನ್, ಪನ್ನೀರ್ ಆಗಿರ್ಬೋದು, ಕಾಳುಗಳು, ಸ್ಪ್ರೌಟ್ಸ್ ತುಂಬಾ ತಿಂತಾ ಇದ್ದೆ. ಐ ಯೂಸ್ ಟು ಮೇಕ್ ಶ್ಯೂರ್ ಈಚ್ ಆಫ್ ಮೈ ಮೀಲ್ ಹ್ಯಾಡ್ ಕಾರ್ಬ್ಸ್, ಪ್ರೋಟೀನ್ ಆ್ಯಂಡ್ ಫೈಬರ್ ಇನ್ ಇಟ್. ನೀವು ಒಂದು ವೇಳೆ ನಾನ್ ವೆಜಿಟೇರಿಯನ್ ಆಗಿದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಎಗ್ ವೈಟ್ಸ್ ತಿನ್ಬೋದು, ಚಿಕನ್ ತಿನ್ಬೋದು. ಸೊ ನಿಮ್ಗೇನು ಪ್ರಾಬ್ಲಮೇ ಇರಲ್ಲ, ಎಷ್ಟೊಂದು ಪ್ರೋಟೀನ್ ಇಂಟೇಕ್ ಮಾಡ್ಬೋದು. ನೀವು ಕೇಳ್ಬೋದು ಪ್ರೋಟೀನ್ ತಿನ್ನೋದ್ರಿಂದ ಏನಾಗುತ್ತೆ ಅಂತ. ಪ್ರೋಟೀನ್ ತಿನ್ನೋದ್ರಿಂದ ನಮ್ಮ ಮಸಲ್ ರಿಕವರಿ ತುಂಬಾ ಚೆನ್ನಾಗಾಗುತ್ತೆ, ಆಸ್ ವೆಲ್ ಆಸ್ ಇಟ್ ವಿಲ್ ಹೆಲ್ಪ್ ಇನ್ ಬರ್ನಿಂಗ್ ದ ಫ್ಯಾಟ್. ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡಯಟ್ ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸು. ನಾನು ವೀಕಲ್ಲಿ 6 ದಿನ ಜಿಮ್ಗೆ ಹೋಗ್ತಾ ಇದ್ದೆ. ಐ ಯೂಸ್ ಟು ಸ್ಪೆಂಡ್ ನಿಯರ್ಲಿ 1.5 hour to 2 hours ಇನ್ ದ ಜಿಮ್. ನನ್ನ ಜಿಮ್ಮಲ್ಲಿ ಇಟ್ ಯೂಸ್ ಟು ಬಿ ಆಲ್ವೇಸ್ ಅ ಮಿಕ್ಸ್ಚರ್ ಆಫ್ ಕಾರ್ಡಿಯೋ ಆ್ಯಂಡ್ ವೆಯ್ಟ್ ಟ್ರೈನಿಂಗ್. ಕಾರ್ಡಿಯೋದಲ್ಲಿ ನಾನು ಜಸ್ಟ್ ವಾಕಿಂಗು ಮಾಡ್ತಾ ಇರಲಿಲ್ಲ. ಐ ಯೂಸ್ ಟು ವಾಕ್ ಇನ್ ಇನ್ಕ್ಲೈನ್, ಫುಲ್ ಮ್ಯಾಕ್ಸಿಮಮ್ ಇನ್ಕ್ಲೈನ್ ಇಟ್ಕೊಂಡು ನಡೀತಾ ಇದ್ದೆ. ಅದರಿಂದ ತುಂಬ ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ಆಸ್ ವೆಲ್ ಆಸ್ ರನ್ನಿಂಗು, ಸೈಕ್ಲಿಂಗು, ಇದರೆಲ್ಲದೂ ಮಿಕ್ಸ್ಡ್ ಆಗಿ ನಾನು ಕಾರ್ಡಿಯೋ ಮಾಡ್ತಾ ಇದ್ದೆ. ಸೊ ನಾನು ಕಾರ್ಡಿಯೋ ಆದಮೇಲೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ವೆಯ್ಟ್ ಟ್ರೈನಿಂಗಿಗೆ ಯಾವುದೇ ಟ್ರೈನರ್ನ ಇಟ್ಕೊಂಡಿರಲಿಲ್ಲ ನಾನು, ಬಿಕಾಸ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನಾನು ಟ್ರೈನಿಂಗ್ ಎಲ್ಲ ತಗೊಂಡಿದ್ದೆ. ಸೊ ಐ ನ್ಯೂ ದ ಪಾಸ್ಚರ್ಸ್, ಐ ನ್ಯೂ ದ ವರ್ಕೌಟ್ಸ್. ಎಷ್ಟೊಂದು ಆ್ಯಪ್ಗಳು ಅವೈಲೇಬಲ್ ಇದೆ ನಮಗೆ ಆ್ಯಪ್ ಸ್ಟೋರಲ್ಲಿ. ಯು ಕ್ಯಾನ್ ಡೌನ್ಲೋಡ್ ಎನಿ ಆಫ್ ದೆಮ್. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಜಿಮ್ ವರ್ಸ್ ಅಂತ. ಸೊ ಇಟ್ ವಿಲ್ ಓನ್ಲಿ ಬಿಲ್ಡ್ ದ ವರ್ಕೌಟ್ ಪ್ಲ್ಯಾನ್ ಫಾರ್ ಯು. ನಿಮ್ದು ಏನು ಏಮ್ ಇದೆ, ಓವರ್ ಆಲ್ ವೆಯ್ಟ್ ಲಾಸ್ ಜರ್ನಿನ, ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಬಾಡಿ ಮಸಲ್ ಟ್ರೈನ್ ಮಾಡಬೇಕಾ. ಸೊ ಬೇಸ್ಡ್ ಆನ್ ದಟ್ ಇಟ್ ವಿಲ್ ಓನ್ಲಿ ಬಿಲ್ಡ್ ಅ ಪ್ಲ್ಯಾನ್ ಫಾರ್ ಯು ಆ್ಯಂಡ್ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ನಮ್ಮ ಬಾಡಿಗೆ ಬೇಕಾಗಿರೋದು 1600 ಕ್ಯಾಲರೀಸ್. ನಾವು ಆಲ್ರೆಡಿ ಡೆಫಿಸಿಟ್ ಫಾಲೋ ಮಾಡ್ತಾ ಇರೋದ್ರಿಂದ ನಾವು ಒಂದು 1300 to 1400 ಕ್ಯಾಲರೀಸ್ ತಿಂತಾ ಇದ್ದೀವಿ ಪರ್ ಡೇ ಅಂತ ಅಂದ್ಕೊಳ್ಳಿ. ಆಸ್ ವೆಲ್ ಆಸ್ ನಾವು ಜಿಮ್ಗೂ ಹೋಗ್ತಾ ಇದ್ದೀವಿ. ಜಿಮ್ಮಲ್ಲಿ ಒಂದು 500 ಇಲ್ಲ 400 ಕ್ಯಾಲರೀಸ್ ಬರ್ನ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ದ್ಯಾಟ್ ಇಸ್ ಅಗೇನ್ -400 ಫ್ರಮ್ 1400. ಆಲ್ರೆಡಿ ನಾವು 1000 ಕ್ಯಾಲರೀಸ್ ಅಷ್ಟೇ ತಿಂತಾ ಇರೋ ಲೆಕ್ಕಕ್ಕೆ ಬರುತ್ತೆ. ಸೊ ವಿ ಆರ್ ಡೂಯಿಂಗ್ ಅ ವೆರಿ ಗುಡ್ ಡೆಫಿಸಿಟ್ ಡಯಟ್ ವಿಚ್ ವಿಲ್ ಹೆಲ್ಪ್ ಇನ್ ಅವರ್ ವೆಯ್ಟ್ ಲಾಸ್ ಜರ್ನಿ. ಸೊ ಇದು ಒಂದೇ ವಾರಕ್ಕೆ ಎಲ್ಲ results ಕೊಡಲ್ಲ. We have to be very consistent in following the same routine every day. So maybe in couple of weeks or a month you will start seeing the changes. Along with healthy diets, workouts, main important things are the changes that we do in our life. ನಾನೊಂದು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ನನ್ನ ಡೇನ ತುಂಬ ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕಿತ್ತು. ಐ ಯೂಸ್ ಟು ಗೆಟ್ ಅಪ್ ಎಟ್ 5 AM ಎವ್ರಿ ಡೇ ಸೊ ದ್ಯಾಟ್ ಐ ಗೆಟ್ ಇನಫ್ ಟೈಮ್ ಫಾರ್ ಮೀಲ್ ಪ್ರಿಪ್ರೇಷನ್ ಇರ್ಬೋದು, ಜಿಮ್ ಆಗಿರ್ಬೋದು, ಹಂಗೆ ನನ್ನ ಕೆಲಸ. ಸೊ ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಐ ಯೂಸ್ ಟು ವೇಕ್ ಅಪ್ ಎಟ್ 5 AM ಆ್ಯಂಡ್ ಆಸ್ ಸೂನ್ ಆಸ್ ಐ ಗೆಟ್ ಅಪ್ ಐ ಯೂಸ್ ಟು ಹ್ಯಾವ್ ವಾರ್ಮ್ ವಾಟರ್ ವಿತ್ ಲೆಮನ್. ದ್ಯಾಟ್ ವಾಸ್ ಮೈ ಸ್ಟಾರ್ಟಿಂಗ್ ಆಫ್ ದ ಡೇ. ಸೊ ನಾನೊಂದು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಐ ಯೂಸ್ ಟು ಮೇಕ್ ಶ್ಯೂರ್ ಐ ಪ್ರಿಪೇರ್ ಆಲ್ ದ ಮೀಲ್ ಬಿಫೋರ್ ಐ ಸಿಟ್ ಟು ವರ್ಕ್. ನಂದು ಹೈಬ್ರಿಡ್ ಆಗಿರೋದ್ರಿಂದ ಸಮ್ ಡೇಸ್ ಐ ಗೋ ಟು ಆಫೀಸ್, ಸಮ್ ಡೇಸ್ ಐ ವರ್ಕ್ ಫ್ರಮ್ ಹೋಮ್. ಬಟ್ one thing I made sure is if I'm going to office, I carry my box. If I'm at home, I prepare everything and then I sit to work. Innondu important thing that helps in your weight loss journey is having your last meal, ಅಂದರೆ having your dinner before 7 PM. ನಾನು ಇದನ್ನು ತುಂಬ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆ್ಯಂಡ್ ಇಟ್ ಹೆಲ್ಪ್ ಮೀ ಅ ಲಾಟ್. ಯಾಕೆ ನಾವು ಅಷ್ಟು ಬೇಗ ನಮ್ಮ ಊಟ ಮುಗಿಸ್ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ನೀವು ಒಂದು 10 ಗಂಟೆಗೆ ಮಲಗ್ತೀರಾ ಇಲ್ಲ 11 ಗಂಟೆಗೆ ಮಲಗ್ತೀರಾ, ಬಟ್ ವಿ ಶುಡ್ ಮೇಕ್ ಶ್ಯೂರ್ ಅಟ್ ಲೀಸ್ಟ್ 2 to 3 hours ಬಿಫೋರ್ ವಿ ಶುಡ್ ಹ್ಯಾವ್ ಅವರ್ ಡಿನ್ನರ್. ಆ ಥರ ಮಾಡೋದ್ರಿಂದ ನಾವು ಮಲ್ಗೋ ಅಷ್ಟೊತ್ತಿಗೆ ನಾವು ತಿಂದಿರೋ ಊಟ ಎಲ್ಲ ಡೈಜೆಸ್ಟ್ ಆಗಿರುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಇನ್ ಯೋರ್ ರಿಕವರಿ. ರಾತ್ರಿ ಮಲಗಿದಾಗ ನಿಮ್ಗೆ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ನೀವು ಬೆಳಿಗ್ಗೆ ಎದ್ದಾಗ ಯು ವಿಲ್ ಫೀಲ್ ವೆರಿ ಎನರ್ಜೈಸ್ಡ್, ಲೆಥಾರ್ಜಿಕ್ ಆಗಿ ಫೀಲ್ ಆಗಲ್ಲ. ಯು ವಿಲ್ ಬಿ ವೆರಿ ಮಚ್ ಬೂಸ್ಟೆಡ್ ವಿತ್ ಎನರ್ಜಿ. ನಾವು ಇಷ್ಟೊಂದೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ, ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಇಂಪಾರ್ಟೆಂಟ್ ಆಗೋದು ನಮ್ಮ ಹೈಡ್ರೇಷನ್.
ತುಂಬಾ ನೀರು ಕುಡಿಬೇಕಾಗುತ್ತೆ. ಮಿನಿಮಮ್ ಟು ಮಿನಿಮಮ್ 3 to 4 liters ಆಫ್ ವಾಟರ್ ವಿ ಹ್ಯಾವ್ ಟು ಡ್ರಿಂಕ್ ವೆನ್ ವಿ ಆರ್ ಆನ್ ದ ವೇಟ್ ಲಾಸ್ ಜರ್ನಿ. ಸೊ ನಾನು ಏನಿಲ್ಲ ಅಂದ್ರೂ 3-4 ಲೀಟರ್ ಕುಡಿತಾನೇ ಇದ್ದೆ. ಆ್ಯಂಡ್ ಆಲ್ವೇಸ್ ಐ ಟು ಮೇಕ್ ಶ್ಯೂರ್ ಐ ಹ್ಯಾವ್ ಮೈ ಬಾಟಲ್ ಬೈ ಮೈ ಸೈಡ್. ಖಾಲಿ ಆಗ್ತಿದ್ದಂಗೆ ತುಂಬಿಸ್ಕೊಂಡು ಕುಡಿತಾ ಇದ್ದೆ. So the pro tip is buy a good bottle for yourself, keep it by your side always so that you're hydrated. ಇಷ್ಟೊಂದೆಲ್ಲ ನಾವು ಒಂದು ದಿನದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅವರ್ ಬಾಡಿ ನೀಡ್ಸ್ ಗುಡ್ ರೆಸ್ಟ್. ಸೊ ನಾನು ಮಿನಿಮಮ್ ಒಂದು 7 to 8 hours ಸ್ಲೀಪ್ ಬೇಕೇ ಬೇಕಾಗ್ತಾ ಇತ್ತು. ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ದಿದ್ದರಿಂದ ಇಷ್ಟು ಗೋ ಬ್ಯಾಕ್ ಟು ಬೆಡ್ ಆಲ್ಸೋ ವೆರಿ ಅರ್ಲಿ. ಬೈ 10:30 I used to take off. One more important thing that I followed in this weight loss journey is tracking my weight every day. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಥಿಂಗ್ ಮಾಡ್ತಾ ಇದ್ದಿದ್ದೆ ನಾನು ವೆಯ್ಟ್ ಚೆಕ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ವೆಯ್ಟ್ನ ಟ್ರ್ಯಾಕ್ ಮಾಡೋಕ್ಕೆ ಅಂತಲೇ ಒಂದು ಡೈರಿ ಮಾಡ್ಕೊಂಡಿದ್ದೆ. ಎವ್ರಿ ಡೇದು ವೆಯ್ಟ್ ಬರೆದಿಟ್ಕೊತಾ ಇದ್ದೆ. ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಎವ್ರಿ ಡೇ ಟ್ರ್ಯಾಕ್ ಮಾಡೋದ್ರಿಂದ ವಿ ಕ್ಯಾನ್ ಅನಲೈಸ್ ನಮ್ಮದು ವೆಯ್ಟ್ ಯಾಕೆ ಜಾಸ್ತಿ ಆಯಿತು, ಇಲ್ಲ ಏನು ಮಾಡಿದಾಗ ಕಡಿಮೆ ಆಯಿತು, ಇದನ್ನೆಲ್ಲ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಸ್ ವೆಲ್ ಆಸ್ ಒಂದು ಹೋಲ್ ವೀಕಲ್ಲಿ ನಮ್ಮ ವೆಯ್ಟ್ ಏನಿದೆ, ಏನು ಚೇಂಜಸ್ ಆಗುತ್ತೆ ಅದರದ್ದು ಆ್ಯಾವ್ರೇಜ್ ತಗೊಂಡಾಗ ದ್ಯಾಟ್ ವುಡ್ ಬಿ ಅವರ್ ಆ್ಯಕ್ಚುಯಲ್ ವೆಯ್ಟ್. ಈ ಎಲ್ಲ ಪಾಯಿಂಟ್ಸ್ಗಿಂತ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಅಂದರೆ ಈಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್. ಯಾಕಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನನ್ನೂ ಅಚೀವ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದೇರ್ ವಿಲ್ ಬಿ ಟೈಮ್ ದಟ್ ಯು ವಿಲ್ ಫೀಲ್ ಲೈಕ್ ಗಿವಿಂಗ್ ಅಪ್. ಏನು ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲ ನಂದು, ಏನು ಮಾಡೋದು ಅಂತೆಲ್ಲ ಡಿಮೋಟಿವೇಟ್ ನಾನು ಆಗಿದ್ದೀನಿ. ಬಟ್ we should never give up and we should always think that this is a process. ನಮ್ಮ ಲೈಫ್ ಸ್ಟೈಲ್ ಚೇಂಜಿಂದ ಇದಾಗಬೇಕು ಹೊರತು ನಾನೇನೋ 1 ತಿಂಗಳು ಫಾಲೋ ಮಾಡಿದೆ, 2 ತಿಂಗಳು ಫಾಲೋ ಮಾಡಿದೆ ಅದರಿಂದ ಇದು ಸಾಧ್ಯನೇ ಇಲ್ಲ. ಬಟ್ ಡೋಂಟ್ ಬಿ ಟು ಹಾರ್ಶ್ ಆನ್ ಯುವರ್ ಸೆಲ್ಫ್. ಕ್ಯಾಲರಿ ಡೆಫಿಸಿಟ್ ಅಂತ ಹೋಗ್ಬಿಟ್ಟು ತೀರಾ ಕಡಿಮೆ ತಿಂದು ವೀಕ್ನೆಸ್ಗಳು ಮಾಡಿಸ್ಕೊಬೇಡಿ. ವಿ ಶುಡ್ ಆಲ್ವೇಸ್ ಹ್ಯಾವ್ ಫುಡ್ ಇನ್ ಪ್ರೊಪೋರ್ಷನ್ ಆ್ಯಂಡ್ ವರ್ಕ್ಔಟ್ ಡೈಲಿ. ದ್ಯಾಟ್ ಇಸ್ ದ ಓನ್ಲಿ ಮಂತ್ರ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ವೆಯ್ಟ್ ಲಾಸ್ ಜರ್ನಿ. ಏನಿ 12 kgs ನಾನು ಲೂಸ್ ಮಾಡಿದ್ದೀನಿ, ಇಟ್ ನಾಟ್ ಜಸ್ಟ್ ಚೇಂಜ್ ಮೈ ಬಾಡಿ, ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿದೆ, ಎನರ್ಜಿ ಲೆವೆಲ್ ಕೂಡ ಇನ್ಕ್ರೀಸ್ ಆಗಿದೆ. ದಿಸ್ ವಾಸ್ ಮೈ ವೇಟ್ ಲಾಸ್ ಜರ್ನಿ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥಿಂಕಿಂಗ್ ಯು ಕಾಂಟ್ ಡೂ ದಿಸ್, ಐ ವಾಂಟ್ ಯು ಟು ನೋ ಯು ಕ್ಯಾನ್. ಇಟ್ ಈಸ್ ನಾಟ್ ಅಬೌಟ್ ಪರ್ಫೆಕ್ಷನ್, but it is about progress, one step at a time and one choice at a time. Hope this video has helped you. Thanks for being part of this journey. If you need any more details about my workout or diet, comment below and I'll do a detailed video about that one as well. Thanks for watching this video. Like, share, subscribe and see you in the next one.